ಗುಡ್ ಮಾರ್ನಿಂಗ್. ಇವಾಗ ಬೆಸ್ಟಿ ಮಾರ್ನಿಂಗ್. ಇವತ್ತು ನಾನು ರೆಸಿಪಿ ಏನಪ್ಪ ತಂದನಿ ಅಂದ್ರೆ ಒಂದು ಪರೋಟ ಮಾಡತ್ತೀನಿ. ಅದು ಯಾವ ಥರ ಅಂದ್ರೆ ನೋಡ್ಬೋದು. ಇವಾಗ ಸಖತ್ ಟೇಸ್ಟಿ ಆಗೈತಿ. ಅದ್ರ ಜೊತೆಗೆ ನಾನು ಮೆಣಸಿನ್ಕಾಯಿ ಚಟ್ನಿನ ಮಾಡತ್ತೀನಿ. ಅದಕ್ಕೆ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ ಥರ ಹುರ್ಕೊಂಡು ತಕ್ಕೋಬೇಕು. ಗರಿ ಗರಿಯಾಗಿ ಕಡಕ್ಕಂಗೆ ಹುರ್ಕೋಬೇಕು. ಇದನ್ನು ಈ ಥರ ಹುರ್ಕೊಂಡು ತಕ್ಕೊಂಡೆ ನಾನು. ಇದನ್ನ ಇವಾಗ ತಣ್ಣಗಾಗಕ್ಕೆ ಬಿಟ್ಟೇನೆ, ಅದನ್ನು ಸೈಡ್ ಎತ್ತಿಟ್ಟೇನಿ. ಇಲ್ಲಿ ನಾನು ಏನೈತಿ ಒಂದು ಅಗಲ್ ಅಂತ ತಟ್ಟೆನ ತೊಗೊಂಡೇನಿ. ಅದಕ್ಕೆ ಹಿಟ್ಟು ತೋರಿಸ್ಕೊ ಹಾಕಿ. ಇವಾಗ ಏನೈತಿ ನೋಡ್ಬೇಕು. ಇವಾಗ 1-2 ಬೌಲ್ ಆಗುವಷ್ಟ ಗೋಧಿ ಹಿಟ್ಟನ್ನು ತೊಗೊಂಡೇನಿ ನಾನಿಲ್ಲಿ ಪರಾಟ ಮಾಡೋಕೆ. ಇದ್ರ ಜೊತೆಗೆ ಕೊತ್ತಂಬರಿ, ಸ್ವಲ್ಪ ಪಾಲಕ್ನು ಕಟ್ ಮಾಡಿ ಹಾಕತ್ತೀನಿ ನಾನು ಸಣ್ಣದಂಗೆ. ಇದ್ರ ಜೊತೆಗೆ ನೋಡ್ಬೋದು ನೀವು ರೆಡ್ ಚಿಲ್ಲಿ, ಜೀರಿಗೆ, ಅಜ್ವಾಯಿನ, ಅರಿಶಿನ ಪುಡಿ, ಉಪ್ಪು, ಹಿಂಗ, ಧನಿಯಾ ಪೌಡ್ರನ್ನ ಎಲ್ಲ ಕೂಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಇದನ್ನು. ಇದ್ರ ಜೊತೆಗೆ ಏನೈತಿ, ನನ್ನ ಕಡೆ ಮೊಸರು ಇರಲಿಕ್ಕಿಲ್ಲ, ಅದಕ್ಕಾಗಿ ನಾನು ಮಜ್ಜಿಗೆನ ತೊಗೊಂಡೇನಿ. ಇವಾಗ ಏನೈತಿ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಮೊನ್ನೆ ನಾನು ಪರೋಟ ಮಾಡಿದ್ದೀನಲ್ಲ, ಅದ ಅಂದ್ಕೊಂಡಿರ್ಬೋದು ನೀವು. ಅಲ್ಲದ ಇದು ಬೇರೆ. ಇದು ರಾಜಸ್ಥಾನಿ ಥರ ರೆಸಿಪಿನ ಮಾಡ್ತಿರೋದು ನಾನು ಇವತ್ತು. ಆ ಕಡೆ ಎಲ್ಲ ಈ ಥರ ಮಾಡ್ತಾರಂತ ನಂಗೆ ಹೇಳಿದರು. ಅದ್ರ ಸಲುವಾಗಿ ಇದೊಂಥರ ರೆಸಿಪಿ ಚೆನ್ನಾಗಿರ್ತೈತೆ ಅಂತ ಹೇಳಿ ನಾನು ಮಾಡತ್ತಿರೋದು. ಇದ್ರ ಜೊತೆಗೆ ಒಂದು ಸ್ವಲ್ಪ ಆಗುವಷ್ಟು ಕಡ್ಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತೀನಿ ನಾನು. ಒಂದಿಷ್ಟು ಅಂದ್ರೆ ಒಂದು ಸಣ್ಣ ಬೌಲಿಲ್ಲ, ಒಂದು ಬೌಲ್ ಆಗುವಷ್ಟು ಕಡ್ಲೆ ಹಿಟ್ಟನ್ನ ತೊಗೊಂಡು ಇವಾಗ ಏನೈತಿ ಎಲ್ಲ ಕಲಿಸ್ಕೊಂಡು ಬಂದ ನಂತರ ಈ ಥರ ಹಿಟ್ಟು ಬಂದಿತ್ತು. ಒಂದು 5 ನಿಮಿಷ ಇದಕ್ಕೆ ನಾನು ಯಾವುದೇ ಆದ ಒಗ್ಗರಣೆರ ಏನೂ ಹಾಕ್ಕೊಂಡಿಲ್ಲ, ಬರೀ ಉಪ್ಪು ಹಾಕಿ ಚಟ್ನಿ ಮಾಡ್ಕೊಂಡಿರೋದ. ಇವಾಗ ಏನೈತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ, ರುಬ್ಕೊಂಬರೋಣ. ಇವಾಗ ಏನೈತಿ ಚಟ್ನಿನ ರುಬ್ಕೊಂಬಂದಾಯ್ತು. ಈ ಥರ ಬಂದಿತ್ತು ಚಟ್ನಿ. ಓಕೆ, ಇನ್ನೇನು ಲಾಟ್ಸೋದಷ್ಟೇ ಬಾಕಿ. ಇವಾಗ ಏನೈತಿ ಪರಾಟನ ಲಾಟಿಸ್ಕೊತೀನಿ. ನೋಡ್ಬೋದು ಇವಾಗ ಇಷ್ಟಿಷ್ಟು ಮಾಡಿ 2 ಚಪಾತಿನ ಲಾಟಿಸ್ಬೇಕು. ಇವಾಗ ಏನೈತಿ 2 ಚಪಾತಿನ ಲಟ್ಸತ್ತೇನೆ. ನೋಡ್ಬೋದು ಇದು ಒಂದು ರೆಸಿಪಿ ಚೆನ್ನಾಗೈತೆ ಅಂತ ಹೇಳ್ಯಾರು, ಅದ್ರ ಸಲುವಾಗಿ ನಾನು ಮಾಡತ್ತೀನಿ. ಟೇಸ್ಟ್ ಹೆಂಗೈತೆ ನೋಡಬೇಕು. ನೀವು ನೋಡಿ ಬನ್ನಿ. ಈ ಥರ ಲಟ್ಟಿಸ್ಕೊಂಡು ಮಾಡತ್ತಿರೋದು ನಾನು. ನೋಡ್ಬೋದು ಇವಾಗ 2 ಲಟ್ಸತ್ತೀನಿ. ಸ್ವಲ್ಪ ಪಾಲಕ್ ಭಾಳ ಜಾಸ್ತಿ ಆತೀನೋ ಅನ್ಸತ್ತೆ ನನಗೆ, ಏನೋ ಗೊತ್ತಿಲ್ಲ, ಇನ್ನು ಮಾಡೋ ಗೊತ್ತು. ಜಾಸ್ತಿ ಆದರೂ ಪರವಾಗಿಲ್ಲ, ನನಗೆ ನಡೀತೈತಿ. ಈ ಥರ ರೌಂಡಂಗೆ ಲಟ್ಟಿಸ್ಕೋಬೇಕು ಇದನ್ನು. ಇವಾಗ ಏನೈತಿ ಚಟ್ನಿ ಮಾಡ್ಕೊಂಡಿರೋದಲ್ಲ, ಅದನ್ನು ಈ ಥರ ಸವರ್ಕೊಂಡ್ಬಿಡ್ಬೇಕು. ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೋಬೇಕಿದ. ಫುಲ್ ಎಲ್ಲ ಕಡೆನೂ ಸವರ್ಕೊಂಡು ಏನೈತಿ ನಾವು ಪರಾಟನ ಮಾಡ್ಕೋಬೇಕು. ಈ ಥರ ಎಲ್ಲದಕ್ಕೂ ಹಚ್ಕೊಂಡು ಮೇಲ್ಗಡೆ ನಾವೇನೈತಿ ಚಪಾತಿನ ಹಾಕ್ಕೊಂಡ್ಬಿಡ್ಬೇಕು. ಇವಾಗ ಏನೈತಿ ಸಣ್ಣದಾಗಿ ಈ ಥರ ಕಟ್ ಮಾಡ್ಬೇಕು. ಇವನ್ನ ಸಣ್ಣದಾಗಿ ಕಟ್ ಮಾಡಬೇಕು. ದಪ್ಪಾಗಿ ಕಟ್ ಮಾಡಿದ್ರೆ ಜಾಸ್ತಿ ಬಿಡಿ ಬಿಡಿಯಾಗಿ ಬರೋಂಗಿಲ್ಲ ಪರಾಟ ಎಲ್ಲ. ಚಪಾತಿ ಗೀತೆ ಬೇಯ್ದುಬಿಡ್ತೈತಿ. ಮತ್ತು ಈ ಥರ ಸಣ್ಣದಾಗಿ ಕಟ್ ಮಾಡಬೇಕು. ಇವಾಗ ಏನೈತಿ ರೌಂಡಾಗಿ ಈ ಥರ ಸುತ್ಕೋಬೇಕು. ಸ್ವಲ್ಪ ಬಿಗಿಯಾಗಿನ ಸುತ್ಕೋಬೇಕು ಇವತ್ತರನ್ನ, ಇಲ್ಲಾಂದ್ರೆ ಬಿಚ್ಚಿ ಬಿಡ್ತಾವಿವ. ಈ ಥರ ಒಂದೊಂದಾಗಿ ಚೆನ್ನಾಗಿ ಸುತ್ಕೊಂಬರ್ಬೇಕು. ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಅನ್ಸಾತೈತಿ. ನನಗೆ ಚಪಾತಿ ಎಲ್ಲ ಮಾಡಿ ಒಂಥರ ಏನೋ ಆಗಿಬಿಟ್ಟಿತ್ತು. ಅದರ ಜೊತೆಗೆ ಇನ್ನೊಂದು ರೆಸಿಪಿನ ಮಾಡಂತಲೇ ಏನೋ ಒಂಥರ ಖುಷಿ ಆಗೈತಿ. ನೀವೊಂದ್ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ಯಾರು ನೋಡತ್ತಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಓಕೆ ಇದೇನು ಈ ಥರ ಆಗಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು. ಕಲರ್ ಅದ ಎಲ್ಲ ಚೆನ್ನಾಗಿ ನೀನು ಹಾಕ್ಕೊಂಡನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡ್ಬಿಡ್ತೀನಿ ನಾನೀಗ. ಇಲ್ಲಿ ನೋಡ್ಬೋದು ಇವಾಗ ನಾನು ಒಂದು ಸೈಡ್ ಹಿಟ್ಟು ಹಚ್ಕೊಂಡನಿ, ಒಂದು ಸೈಡ ಬಿಳಿ ಎಳ್ಳು ಹಚ್ಕೋಕ ಹಂಗೆ ಬಿಟ್ಬಿಟ್ಟನಿ.
ಎಳ್ಳನ್ನ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು, ಇಲ್ಲ ಅಂದ್ರೆ ಸ್ಕಿಪ್ಪು ಮಾಡಿ ಒಂದು ಸ್ವಲ್ಪ ಹಾಕ್ಕೊಂಡು ಧನಿಯಾನ ಹಾಕ್ಕೊಂಡು ಮಾಡ್ಕೋಬೋದು. ನನಗೆ ಎಳ್ಳು ಅಂದ್ರೆ ಟೇಸ್ಟಿಗೆ ಚೆನ್ನಾಗಿರ್ತೈತೆ ಅಂತ ಹೇಳಿ ಜಾಸ್ತಿ ಹಾಕ್ಕೊಂಡಿರೋದು ನಾನು ಎಳ್ಳಿಲ್ಲಿ ನೋಡ್ಬೋದು. ಇವಾಗ ನಿಮಗೂ ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಈ ಥರ ಇವಾಗ ಏನೈತಿ ಈ ಥರ ಲಟ್ಸತ್ತಿರೋದು ಚೆನ್ನಾಗಿ ಬರ್ತಾ ಅನಿಸೈತಿ. ನನಗನ್ಕರ ಟೇಸ್ಟು ಹಂಗೆ ಇರ್ತೈತೆ ಅನ್ಸೈತಿ. ನೋಡಬೇಕು ಮೇಲೆಲ್ಲ ಅದು ಅಂಟಂಟು ಆಗಾಕತ್ತಿತ್ತಲ್ಲ, ಅದ್ರ ಸಲುವಾಗಿ ನಾನು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡ್ಬೋದು. ಇವಾಗ ಹಿಟ್ಟು ಹಾಕ್ಕೊಂಡು ಲಟ್ಸತ್ತೀನಿ. ಸ್ವಲ್ಪ ದಿಪ್ಪಂಗೆನ ಲಟ್ಟಿಸ್ಕೊಂಡು ಬಿಡಬೇಕು. ಪರಾಟನೂ ಚೆನ್ನಾಗಿ ಬಂದಿತ್ತು. ಕಲರ್ ಅನ್ಸತೈತಿ. ನೋಡ್ಬೇಕು ಇವಾಗ ನಿಮಗೂ ತೋರಿಸ್ತೇನೆ. ಟೇಸ್ಟ್ ಹಿಂಗೆ ಇರ್ತೈತಿ ಏನೋ ಅನ್ಸೈತಿ ನನಗೆ. ನೋಡ್ಬೇಕು ಇವಾಗ ರೌಂಡಾಗಿ ಲಟ್ಟಿಸ್ಕೊಂಡೆ ನಾನು. ಇವಾಗ ಒಂದು ತವಾ ಇಟ್ಕೊಂಡನಿ. ಇವಾಗ ಏನೈತಿ ತವಾ ಇಟ್ಕೊಂಡನಿ ನೋಡ್ಬೋದು. ಅದರ ಮೇಲೆ ಪರಾಟನ ಹಾಕ್ಕೊಂಡನಿ. ಸ್ವಲ್ಪ ತೆವಿ ಅಷ್ಟೊಂದು ಬಿಸಿ ಆಗಿರ್ಕಿಲ್ಲ, ಲೇಟಾಗೇ ಬಿಡ್ತೈತಿ ಇದು. ಇವಾಗ ಏನೈತಿ ಮೇಲ್ಗಡೆ ಒಂಚೂರು ಎಣ್ಣೆನ, ಇಲ್ಲ ಅಂದ್ರೆ ನಿಮ್ಮ ಕಡೆ ಬೆಣ್ಣೆ ತುಪ್ಪ ಏನಾರ ಇತ್ತಂದ್ರೆ ಈ ಥರ ಹಾಕ್ಕೊಂಡು ಬೇಯಿಸ್ತಕ್ಕೋಬೇಕು. ನೋಡ್ಬೋದು ಇವಾಗ ಎರಡು ಸೈಡ್ ಎಣ್ಣೆನ ಹಾಕೋತೀನಿ. ನನ್ನ ಕಡೆ ಇಲ್ಲ ಅಂತಂದ್ರೆ ಈ ಪ್ಲೇಟ್ ನೋಡ್ರಿ ಚೆನ್ನಾಗಿ ಬಂದಿತ್ತಲ್ಲ. ಮಿದುವಾಗಿ ಗರಿಯಾಗಿ ಬಂದೈತಿ ನೋಡ್ಬೋದು. ಇವಾಗ ನಾ ಎರಡನೇ ಪರಾಟನೂ ಬೇಯಿಸಾತೀನಿ ನೋಡ್ಬೋದು. ಮೇಲೆ ಎಣ್ಣೆ ಹಚ್ಚಿ ಬೇಯಿಸ್ಕೊಂಡಿರೋದು ಚೆನ್ನಾಗಿ ಬರ್ತೈತಿ. ಹದವಾಗಿ ಹಿಟ್ಟು ನಾದಿದ್ರೆ ಎಲ್ಲನೂ ಚೆನ್ನಾಗಿರ್ತೈತಿ. ಟೇಸ್ಟ್ ಮಾತ್ರ ಮಿಸ್ ಮಾಡ್ದನ್ನ ಹಾಕ್ಕೋಬೇಕು. ನಾನು ಹಿಂಗೂ ಹಾಕ್ಕೊಂಡನಿಲ್ಲ, ಅದ್ರ ಸಲುವಾಗಿ ಒಂದು ಸ್ವಲ್ಪ ಘಮ ಅನಿಸ್ತೈತಿ. ನಾನು ಎಳ್ಳು ಹಚ್ಚಿ ಮಾಡಿಲ್ಲ, ಅದ್ರ ಸಲುವಾಗಿ. ನೋಡ್ಬೋದು ಇವಾಗ ಅದು ಹೆಂಗಿರ್ತೈತಿ ಅಂತ ಈ ಥರ ಇರ್ತೈತಿ ಅದು ರೆಸಿಪಿ. ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಬಂದಾಯಿತು. ನೋಡ್ಬೋದು ಇವಾಗ ಈ ರೆಸಿಪಿ ಈ ಥರ ಐತಿ. ಇವತ್ತು ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು. ನೋಡ್ಬೋದು ಇವಾಗ ಚೆನ್ನಾಗಿತ್ತು, ಗರಿಯಾಗಿ ಬಂದಿತ್ತು. ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಇದೊಂದು ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಬಾಯ್.